ಹೈದರಾಬಾದ್ ಹಾಗೂ ಅಲ್ಲಿ ಮುಂಬೈ ನಡುವೆ ನಡೀತಾ ಇರುವಂತ ಕಲೆಯನ್ನು RCBನೇ ಮುರಿಬಹುದು ಅಂತ ಹೇಳಲಾಗ್ತಾ ಇತ್ತು. ಆ ರೀತಿಯ ಬ್ಯಾಟಿಂಗ್ ನಮ್ಮ ಕಡೆ ಇತ್ತು. ಆದರೆ ಹೈದರಾಬಾದ್ ಇದನ್ನ ಬ್ರೇಕ್ ಮಾಡ್ತು, ಇತಿಹಾಸವನ್ನು ನಿರ್ಮಾಣ ಮಾಡಿದೆ. 277 ರನ್ ಮಾಡಿರುವಂಥದ್ದು ದಾಖಲೆ ಈಗ. ಸೊ SRS ಈಗ 278 ಟಾರ್ಗೆಟ್ ಕೊಟ್ಟಿದೆ. ಸೊ ಇದನ್ನ ಚೇಂಜ್ ಮಾಡಬಹುದಾ? ಏನು ಹೇಳ್ತೀರಿ ಇವತ್ತಿನ ಪಂದ್ಯದ ಬಗ್ಗೆ? ನಿಜಕ್ಕೂ ನೀವು ಹೇಳಿರೋದು 100% ರೈಟ್ ಹೇಮಕುಮಾರ್. ಯಾಕಂದ್ರೆ ಈಗಾಗ್ಲೇನೆ RCB ಅಂದ್ರೇನೆ ಅಷ್ಟು ಹೈಯೆಸ್ಟ್ ಸ್ಕೋರ್ ಆಗ್ಲಿ ಅಥವಾ ಲೋಯೆಸ್ಟ್ ಸ್ಕೋರ್ ಆಗ್ಲಿ RCB ಮಡಿಲಲ್ಲಿ ಇರ್ತಾ ಇತ್ತು. ಇದುವರೆಗಿನ ಹಿಂದಿನ ಹೈಯೆಸ್ಟ್ ಸ್ಕೋರ್ ಅಂದ್ರೆ 263 5 ವಿಕೆಟ್ ಕಳ್ಕೊಂಡು ಪುಣೆ ವಾರಿಯರ್ಸ್ ಮೇಲೆ ಬೆಂಗಳೂರಿನ ಪಿಚ್ ಮೇಲೆ ಅಂದ್ರೆ ತವರು ನೆಲದಲ್ಲಿ RCB ಸಾಧನೆಯನ್ನ ಮಾಡಿತ್ತು. ಈ ಹಿಂದಿನ ಸೆಕೆಂಡ್ ಹೈಯೆಸ್ಟ್ ಅಂದ್ರೆ LSC ಇತ್ತು, ಅದು 257. ಆದ್ರೆ ಈ ಎಲ್ಲ ದಾಖಲೆಗಳನ್ನ ಇವತ್ತಿನ ಪಂದ್ಯದಲ್ಲಿ ಉಡೀಸ್ ಮಾಡಲಾಗಿದೆ. ಆರಂಭದಿಂದಲೇ ಭರ್ಜರಿ ಬಿಗ್ ಹಿಟ್ ಮಾಡಿದಂತಹ ತಂಡ ಮೊದಲಿಗೆ ಬೇಗನೆ ಮಯಾಂಕ್ ಅಗರ್ವಾಲ್ 11 ರನ್ಗೆ ವಿಕೆಟ್ ಒಪ್ಪಿಸ್ತಾರೆ. ನಂತರ ಸೇರಿಕೊಂಡಂತಹ ವಿಶ್ವಕಪ್ ಅಲ್ಲಿ ಮಿಂಚಿ ಮೆರೆದ್ರು ಓಡಿಯಲ್ಲಿ. ಅದೇ ಟ್ರಾವಿಸ್ ಹೆಡ್ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. 24 ಬಾಲ್ ಅಲ್ಲಿ 67 ರನ್ ಅನ್ನ ಕಲೆ ಹಾಕ್ತಾರೆ. ಅಂದ್ರೆ ಭರ್ಜರಿ 9 ಬೌಂಡರಿ 3 ಸಿಕ್ಸರ್. ಇವರಿಗೆ ಅದರ್ ಎಂಡ್ ಅಲ್ಲಿ ಸಾಥ್ ಕೊಟ್ಟಿದ್ದ ಹೇಮಕುಮಾರ್ ಅಭಿಷೇಕ್ ಶರ್ಮಾ. ಅಂದ್ರೆ ಲೋಕಲ್ ಪ್ಲೇಯರ್ ಆಡಿದ್ರೇನೆ ಆ ತಂಡದ ಗತಿ ಬದಲಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. 23 ಎಸೆತದಲ್ಲಿ 63 ರನ್ ಅನ್ನು ಬಾರಿಸ್ತಾರೆ, 3 ಬೌಂಡರಿ 7 ಸಿಕ್ಸರ್. ಈ ಹಂತಕ್ಕೆ ಒಂದು ಹೈದರಾಬಾದ್ ನ ಸ್ಕೋರು ಒಟ್ಟಾರೆ 20 ಓವರ್ಗೆ 330 340 ಆಗುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಸ್ವಲ್ಪ ಟೆಂಪೋವನ್ನ ಕಡಿಮೆ ಮಾಡಿದ್ದು. ನಂತರ ಮಕ್ರಮ್ ಹಾಗೆಯೇ ಕ್ಲಸನ್ ಜೋಡಿ ಮಧ್ಯ ಒಂದಿಷ್ಟು ಓವರ್ಗಳಲ್ಲಿ ಕಡಿತ ಆಗತ್ತೆ. ಯಾಕಂತ ಹೇಳಿದ್ರೆ ಬೂಮ್ರಾ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡ್ತಾರೆ. ಜಸ್ಪ್ರೀತ್ ಬೂಮ್ರಾ ಒಬ್ರು 4 ಓವರಿಗೆ 36 9 ಎಕಾನಮಿಲಿ ಮಾಡಿದ್ರೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಬೌಲರು 16.5 11.5 14.2 ಎಕಾನಮಿಯಲ್ಲೇ ಬೌಲಿಂಗ್ ಮಾಡಿದ್ದಾರೆ. ಅಂದ್ರೆ ದುಬಾರಿ ಎಕಾನಮಿ. ಹಾಗಾಗಿನೇ ಈಗ ಒಟ್ಟಾರೆಯಾಗಿ ತಂಡದ ಮೊತ್ತ 277 ಕೇವಲ 3 ವಿಕೆಟ್ಗೆ. ಮಕ್ರಮ್ 25 ಎಸೆತದಲ್ಲಿ 42 ರನ್, 2 ಬೌಂಡ್ರಿ ಹಾಗೆಯೇ 1 ಸಿಕ್ಸರ್. ಇಲ್ಲಿ ಕ್ಲಸನ್ ಬಿಗ್ ಹಿಟ್ಟರ್ ಆಗಿ ಹಿಂದಿನ ಮ್ಯಾಚ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ಅಂತರದಲ್ಲಿ ಮ್ಯಾಚ್ ಅನ್ನ ಕಳ್ಕೊಂಡಿದ್ರು. ಉತ್ತಮವಾಗಿ ಆಡಿದ್ರು KKR ಮೇಲೆ. ಇವತ್ತು ಅಂಥದೇ ಪ್ರದರ್ಶನ. 34 ಎಸೆತದಲ್ಲಿ 80 ರನ್, ಭರ್ಜರಿ 4 ಬೌಂಡರಿ, ಲಬ್ಬರದ 7 ಸಿಕ್ಸರ್ ನ ನೆರವಿನಿಂದಾಗಿ ಒಟ್ಟಾರೆ 277 ರನ್ ರೋಮಾಂಚನಕಾರಿಯಾಗಿತ್ತು. IPL ಇವತ್ತು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೋ ನೋಡ್ಲೇಬೇಕಾದಂತ ಪಂದ್ಯ. ಈ ಗುರಿಯನ್ನ ಮುಂಬೈ ಹೇಗೆ ಬೆನ್ನತ್ತುತ್ತೆ ಅನ್ನುವುದೇ ಮುಂದಿನ ಪ್ರಶ್ನೆ. ಈ ಒಂದು ಗುರಿಯನ್ನು ಏನಾದ್ರೂ ಬೆನ್ನತ್ತಿ ಅಜೇಯವಾಗಿ ಒಂದು ಜಯಗಳಿಸಿದ್ದೆ ಆದಲ್ಲಿ ಮತ್ತೊಂದು ಬೃಹತ್ ದಾಖಲೆ ಆಗತ್ತೆ. ನಮಗನ್ಸೋ ಪ್ರಕಾರ ಶತಾಬ್ದಿದ ಮಾತು. ಆರಂಭದಿಂದ ಒಳ್ಳೆಯ ಬ್ಯಾಟಿಂಗ್ ಏನಾದ್ರು ಕಂಡು ಬಂದ್ರೆ, ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಏನಾದ್ರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರೆ ಈ ಸ್ಕೋರ್ ಅನ್ನ ಸರಿಗಟ್ಟಬಹುದು. ಅದರ್ವೈಸ್ ಕಷ್ಟ ಅನ್ಸುತ್ತೆ ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಪ್ರೇಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.